ಇವತ್ತು ನಾವು ಸಾಮೂಹಿಕ ಸಾರಿಗೆ ಯಾತಕ್ಕೆ ಒತ್ತು ಕೊಟ್ಟಿದ್ದೀವಿ. ಟ್ರಾಫಿಕ್ ಕಡಿಮೆ ಆಗಲಿ ಬೆಂಗಳೂರಿನಲ್ಲಿ ಅಂತ ಸಾಮೂಹಿಕ ಸಾರಿಗೆಗೆ ನಾವೆಲ್ಲ ಒತ್ತು ಕೊಡ್ತಾ ಇದ್ದೀವಿ. ಇದು ಇಡೀ ನಮ್ಮ ರಾಜ್ಯದಲ್ಲಿ, ಇಡೀ ನಮ್ಮ ದೇಶದಲ್ಲಿ ಯಾವುದೇ ಮಹಾನಗರದಲ್ಲಿ ಮೆಟ್ರೋ ರೇಟ್ ಜಾಸ್ತಿ ಆಗಿಲ್ಲ. ಡೆಲ್ಲಿ ಇರ್ಬೋದು, ಭುವನೇಶ್ವರ್ ಇರ್ಬೋದು, ಚೆನ್ನೈ, ಹೈದರಾಬಾದು, ಬಾಂಬೆ ಎಲ್ಲೂ ಕೂಡ ರೇಟ್ ಜಾಸ್ತಿ ಮಾಡ್ದಲೆ ಏನು ಇವರು ರೇಟ್ ಫಿಕ್ಸಿಂಗ್ ಕಮಿಟಿ ಏನು ಮಾಡಿದ್ದಾರೆ, ಇವರು ಎಲ್ಲೊಂದು ಕಡೆ AC ರೂಮಲ್ಲಿ ಕೂತ್ಕೊಂಡು ಇವತ್ತು ಜನಪ್ರತಿನಿಧಿಗಳು ಕೇಳಿಲ್ಲ. ನೀವು MLAಗಳನ್ನ MP ಗಳನ್ನ ಏನೂ ಕೇಳ್ತಾರೆ. ನೀವು ರೇಟ್ ಫಿಕ್ಸಿಂಗ್ ಮಾಡೋದು ಇವತ್ತು ನಮ್ಮದು ದುರಾದೃಷ್ಟಕರ. ಇವತ್ತು ಮಿಡ್ಲ್ ಕ್ಲಾಸ್ ಪೀಪಲ್ಸ್ಗೆ ಇವತ್ತು 46% ಜಾಸ್ತಿ ಆಗಿದೆ. ಪ್ರತಿ ಕಿಲೋಮೀಟ್ರಿಗೆ 5 ರೂಪಾಯಿ, 10 ಕಿಲೋಮೀಟ್ರಿಗೆ ಇವತ್ತು ನೀವು ಜಾಸ್ತಿ ಮಾಡಿದ್ದೀರಾ. ನೀವು ಸುಮಾರು ಕೊನೆ ಹೋಗಬೇಕು ಅಂತಂತಂದರೆ 80% ಜಾಸ್ತಿ ಆಗ್ತಾಯಿದೆ ಇವತ್ತು. ಈ ದೃಷ್ಟಿಯಿಂದ ಇವತ್ತು ಜನವಿರೋಧಿ ನೀತಿ ಮಾಡ್ತಾ ಇದ್ದಾರೆ. ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿತ್ತು. ನೀವು ಹೋಗಿ BJP ಮೇಲೆ ನೀವು ಗೋಬೆ ಕುಡಿಸೋದು, ಇನ್ಯಾರೋ ಮಂತ್ರಿ ಹೋಗ್ಬಿಟ್ಟು BJP ಮಾತಾಡೋದಲ್ಲ. ನೀವು ನಮ್ಮ ಮೆಟ್ರೋಗೆ ನೀವು ಶೇರಿಂಗ್ ಮಾಡಿದ್ದೀರಾ. ಇವತ್ತು ಕೇಂದ್ರ ಸರ್ಕಾರ ಏನು ಶೇರಿಂಗ್ ಕೊಟ್ಟಿದೆ ಅಷ್ಟೇ ಶೇರಿಂಗನ್ನು ನೀವು ಕೊಟ್ಟಿದ್ದೀರಿ. ನಿಮ್ಮ ಜವಾಬ್ದಾರಿ ಇದು. ಈ ದೃಷ್ಟಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿ ಮನವಿ ಮಾಡ್ಕೊತೇನೆ. ಇನ್ನು ಮನವಿಯನ್ನು ಕೊಟ್ಟಿದ್ದೀವಿ ಆಲ್ರೆಡಿ. ನಾವು ದಯಮಾಡಿ ಮೆಟ್ರೋ ರೇಟನ್ನು ಕಡಿಮೆ ಮಾಡಬೇಕು. ಇದು BJP ಏನು ನಮ್ಮ ಘಟಕ ಏನಿದೆ ಅದು ಒತ್ತಾಯ ಮಾಡ್ತಾ ಇದ್ದೀವಿ. ನೀವೇನಾದ್ರು ಮಾಡಿಲ್ಲ ಅಂತಂದರೆ ನಾವು ಇದ್ರ ಬಗ್ಗೆ ದೊಡ್ಡ ಹೋರಾಟವನ್ನು ಮೆಟ್ರೋ ಅಧಿಕಾರಿಗಳು ಕಚೇರಿ ಬೀಗ ಹಾಕೋ ಪರಿಸ್ಥಿತಿ ಮಾಡ್ತೀವಿ. ಇವತ್ತು ಮನವಿಯನ್ನು ಕೊಟ್ಟು ಬಂದಿದ್ದೀವಿ. ಆ ದೃಷ್ಟಿಯಿಂದ ದಯಮಾಡಿ ಮುಖ್ಯಮಂತ್ರಿಗಳು, ಸಂಬಂಧಪಟ್ಟ ಸರ್ಕಾರದ ಎಲ್ಲ ಅಧಿಕಾರಿಗಳು ಗಮನ ಹರಿಸಬೇಕು ಅಂತ ಕೇಳ್ತೀವಿ. ಹೌದು, ಇವತ್ತು ನಮ್ಮ ಮೆಟ್ರೋ ಅಂತ ಯಾವುದಕ್ಕೆ ಕೇಳ್ತಾ ಇದ್ದೀವಿ ಅಂದರೆ, ಇವತ್ತು ಕೇಂದ್ರ ಸರ್ಕಾರ ಏನು ಅನುದಾನವನ್ನು ಕೊಡ್ತಾ ಇದೆ, ಇವತ್ತು ಶೇರಿಂಗ್ ಕೂಡ ಇವತ್ತು ಕರ್ನಾಟಕ ಸರ್ಕಾರ ಕೊಡ್ತಾ ಇದೆ. ದರ ಏನು ಮೆಟ್ರೋ ಇದೆ, ಏನು ಈ ಕಮಿಟಿ ಕೂಡ ಇದರಲ್ಲಿ ಕರ್ನಾಟಕದ ಅಧಿಕಾರಿಗಳಿದ್ದಾರೆ, IAS ಅಧಿಕಾರಿಗಳು ಕೂಡ ಇದ್ದಾರೆ. ಇವರೆಲ್ಲ ಸೇರಿಕೊಂಡು ಫಿಕ್ಸ್ ಮಾಡ್ತಾರೆ ಕಿಲೋಮೀಟ್ರಿಗೆ ಏನಿದೆ, ಏನು ಲಾಸ್ ಇದೆ ಅಂತ. ಮೆಟ್ರೋ ಯಾವತ್ತೂ ಲಾಸ್ ಆಗಿಲ್ವಲ್ಲ, ಬರೀ ಆದಾಯದಲ್ಲಿ ಮೆಟ್ರೋ ಇದೆ. ನೀವು ಮೂಲಭೂತ ಸೌಲಭ್ಯ ಕೊಟ್ಟಿಲ್ಲ. ಇದುವರೆಗೆ ಲೆಕ್ಕ ಹಾಕೊಳ್ಳಿ. ಇಡೀ ಇವತ್ತು ಎಷ್ಟು ಸ್ಟಾಪ್ಸ್ ಇದೆ, ಅಲ್ಲಿ ಒಂದು ಟಾಯ್ಲೆಟ್ಗಳಿಲ್ಲ, ಆಂಬುಲೆನ್ಸ್ಗಳು ಪ್ರತಿ ಇದಕ್ಕೂ ಆಂಬುಲೆನ್ಸ್ ಇಡಬೇಕು, ಆಂಬುಲೆನ್ಸ್ ಇಲ್ಲ, ಪಾರ್ಕಿಂಗ್ ಸಮಸ್ಯೆ ಇದೆ. ಎಲ್ಲವೂ ಕೂಡ ನಾವು ಜನ ಸಹಿಸ್ಕೊಂಡು ನಾವಿದ್ದೀವಿ. ನೀವು ಮೆಟ್ರೋಲ್ಲೂ ಕೂಡ ರೇಟ್ ಜಾಸ್ತಿ ಮಾಡಿದ್ರೆ ಮಧ್ಯಮ ವರ್ಗ ಜನ ಎಲ್ಲಿ ಹೋಗಬೇಕು? ಇದ್ರ ಬಗ್ಗೆ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇವತ್ತು ಆಲ್ರೆಡಿ ಸುಮಾರು ಬೆಂಗಳೂರು ನಗರದಲ್ಲಿ 8 ಕಡೆ ಮಾಡ್ತಾ ಇದ್ದೀವಿ. ಇದರ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಸನ್ಮಾನ್ಯ ಯಾರು ನಮ್ಮ DK ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಅಂತಂದರೆ ದೊಡ್ಡ ಹೋರಾಟವನ್ನು, ರಾಜ್ಯ ಸರ್ಕಾರ ವಿರುದ್ಧ ಹೋರಾಟವನ್ನು ಮಾಡ್ತೀವಿ. ಮೆಟ್ರೋ ಓಡಾಡೋಕ್ಕೆ ಬಿಡಲ್ಲ, ಮೆಟ್ರೋ ಸ್ಟಾಪ್ ಮಾಡಿಸ್ತೀವಿ ನಾವು. ಥ್ಯಾಂಕ್ ಯು ವೆರಿ ಮಚ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.